ನಾವು ಪೂಜೆ ಮಾಡುವಂಥದ್ದು ಯಾಕೆ ಅಂದರೆ ಆ ಪೂಜೆ ಮಾಡಿದಾಗ ಒಂದು ಎನರ್ಜಿ ನಿಮ್ಮಲ್ಲಿ ಆ ದೈವತ್ವ ಬರುವಂಥದ್ದು. ಈ ವೈಬ್ರೇಷನ್ ಸ್ಟಾರ್ಟ್ ಆಗಬೇಕಾದಾಗ ನೀವು ಏನು ಮಾಡಬೇಕು ಅನ್ನೋದು ನಿಮ್ಮ ಜಾತಕ ತೋರಿಸ್ತದೆ. ಶ್ರೀ ಗುರುವೇ ನಮಃ. ಪರಮೇಷ್ಠಿ ಗುರು ಪರಾಪರ ಗುರು ಶ್ರೀ ಗುರುವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮಿತ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಶ್ರೀಮಾತಾ ಶ್ರೀ ಮಹಾರಾಜಿ ಶ್ರೀಮತ್ ಸಿಂಹಾಸನೇಶ್ವರಿ ಸಿಂಧೂರಾರುಣ ರೂಪ ಶ್ರೀ ತ್ರಿಪುರ ದೇವಿ ನಮೋ ನಮಃ. ಇವತ್ತನೇ ದಿವಸ ನಾವು ಪೂಜೆ ಅಥವಾ ದೈವಾರಾಧನೆಯನ್ನು ಯಾವ ರೀತಿ ಮಾಡಬೇಕು ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಅಂಥೇಳಿ ನೋಡೋಣ. ಅಂದರೆ ನಾನಿಲ್ಲಿ ನಿಮ್ಮ ಜಾತಕದ ಪ್ರಕಾರ ನೀವು ಯಾವ ದೇವರನ್ನು ಆರಾಧನೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ. ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಜಾತಕದ ಪ್ರಕಾರ ನೀವು ಯಾವುದೇ ಒಂದು ದೈವದ ಆರಾಧನೆಯನ್ನು ಮಾಡುವಾಗ ಯಾವ ರೀತಿ ಮಾಡಿದ್ರೆ ನಿಮಗೆ ಪ್ರಯೋಜನ ಬರುತ್ತೆ ಅಥವಾ ಯಾವ ರೀತಿ ಮಾಡಿದಾಗ ನಿಮಗೊಂದು ಆ ತೃಪ್ತಿ ಸಿಗುತ್ತೆ ಅನ್ನುವಂಥ ವಿಚಾರವನ್ನು ನಿಮ್ಮ ಜಾತಕದ ಪ್ರಕಾರ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ನಿಮ್ಮ ಜಾತಕವನ್ನು ತಗೋಬೇಕು ನೀವು. ಅದರಲ್ಲಿ ಲಗ್ನವನ್ನು ಮಾರ್ಕ್ ಮಾಡ್ಕೊಳ್ಳಿ. ಲಗ್ನದಿಂದ 5ನೇ ಮನೆ ಯಾವುದು ಅಂತೇಳಿ ನೋಡಿ. 5ನೇ ಮನೆಗೆ ಅಲ್ಲಿ ಯಾವ ಗ್ರಹ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯಾವ ಮನೆ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಇದಕ್ಕೆ ಸ್ವಲ್ಪ ಜಾತಕದ ಒಂದು ನಾಲೆಜ್ ಇದ್ದರೆ ಭಾಳ ಒಳ್ಳೆಯದು. ಈಗ ಮೇಷ ರಾಶಿ ಅಂತ ತಗೊಂಡಾಗ ಅಥವಾ ಮೇಷ ಲಗ್ನ ಅಂತ ಹೇಳಿ ತಗೊಂಡಾಗ ಅಲ್ಲಿಂದ 5ನೇ ಮನೆ ಸಿಂಹರಾಶಿ. ಸೊ ಸಿಂಹರಾಶಿಯ ಅಧಿಪತಿ ಬಂದು ಸೂರ್ಯ, ಕರ್ಕರಾಶಿಯ ಅಧಿಪತಿ ಬಂದು ಚಂದ್ರ, ಅದೇ ರೀತಿ ಕನ್ಯಾ ಮತ್ತು ನಿಮಗೆ ಮಿಥುನದ ಅಧಿಪತಿ ಬಂದು ಬುಧ. ಈ ರೀತಿ ಅಲ್ಲಿ ಯಾವ ಮನೆ ಬರುತ್ತದೆ ಆ ಮನೆಯ ಅಧಿಪತಿಯನ್ನು ನಾವು ಇಲ್ಲಿ ತಗೋತೇವೆ. ಅದರ ಪ್ರಕಾರವಾಗಿ ನೀವು ಯಾವುದೇ ದೈವದ ಒಂದು ಆರಾಧನೆ ಮಾಡುವಾಗ ಆ ರೀತಿಯಾಗಿ ಮಾಡ್ಕೋಬಹುದು. ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳ್ಬಿಡ್ತೇನೆ. ಮೊದಲನೇದಾಗಿ ನಿಮ್ಮದು ಮಕರ ಲಗ್ನ ಆಗಿತ್ತು ಅಂತಾದರೆ 5ನೇ ಮನೆ ನಿಮಗೆ ವೃಷಭ ಬರುತ್ತೆ, ಶುಕ್ರನಿಗೆ ಸಂಬಂಧಪಟ್ಟಿತ್ತು. ಅದೇ ರೀತಿ ನಿಮ್ಮದು ಮಿಥುನ ಲಗ್ನ ಆಗಿತ್ತು ಅಂತಾದರೆ ಸಹ ನಿಮಗೆ ತುಲಾ ರಾಶಿ ಬರುತ್ತೆ, ಅದು ಶುಕ್ರ. ಒಂದು ವೇಳೆ ನಿಮ್ಮ ಜಾತಕದಿಂದ 5ನೇ ಮನೆ ಶುಕ್ರನಿಗೆ ಸಂಬಂಧಪಟ್ಟಿದ್ದಾದರೆ ನೀವು ಯಾವುದೇ ದೈವಾರಾಧನೆಯನ್ನು ಮಾಡುವಾಗ ಆ ದೈವಕ್ಕೆ ಅಲಂಕಾರವನ್ನು ಮಾಡಬೇಕು. ಚಂದ ಮಾಡಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡುವುದರಿಂದ ಆ ಪೂಜೆಯ ಒಂದು ಫಲ ನಿಮಗೆ ಸಿಗುತ್ತೆ, ಆ ಒಂದು ತೃಪ್ತಿ ಸಿಗುತ್ತೆ, ಆ ಒಂದು ಎನರ್ಜಿ ನಿಮ್ಮಲ್ಲಿ ಅಬ್ಸರ್ವ್ ಆಗುತ್ತೆ. ಅದೇ ರೀತಿ ನಿಮ್ಮದು 5ನೇ ಮನೆ ಬುಧನಿಗೆ ಸಂಬಂಧಪಟ್ಟಂತೆ ಆದಾಗ ದೈವದಲ್ಲಿ ಎದುರುಗಡೆ ಅಥವಾ ಯಾವುದೇ ದೈವದಕ್ಕೆ ಮಂತ್ರೋಪಚಾರಗಳನ್ನು ನೀವು ಮಾಡ್ಬೋದು, ಇಲ್ಲ ಭಜನೆಗಳನ್ನು ಮಾಡ್ಬೋದು. ಬಹಳ ಬೆಸ್ಟ್ ಆಪ್ಷನ್ ಅಂದರೆ ಭಜನೆ ಮಾಡುವಂಥದ್ದು. ಕೆಲವೊಂದು ಭಜನೆಗಳನ್ನು ಮಾಡ್ತಾರೆ, ಪೂಜೆ ಎಲ್ಲ ಆದ ನಂತರ ಭಜನೆಗಳನ್ನು ಮಾಡುವಂಥದ್ದು. ಆ ರೀತಿ ಮಾಡೋದ್ರಿಂದ ನಿಮಗೆ ಆ ಪೂಜೆಯ ಒಂದು ತೃಪ್ತಿ ಮತ್ತು ಆ ಒಂದು ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಒಂದು ಶಕ್ತಿ ಬರುತ್ತೆ. ಅದೇ ರೀತಿ ಗುರು ಬಂದಾಗ ವೇದ ಮಂತ್ರಗಳನ್ನು ನೀವು ಉಚ್ಚಾರ ಮಾಡಿ ಪೂಜೆಗಳನ್ನು ಮಾಡ್ಬೋದು, ಇಲ್ಲ ಪುರೋಹಿತರನ್ನು ಕರೆದು ಪೂಜೆಗಳನ್ನು ಮಾಡ್ಬೋದು, ಇಲ್ಲ ಮಂಡಲವನ್ನು ಹಾಕಿ ಪೂಜೆಗಳನ್ನು ಮಾಡ್ಬೋದು ಆ ದೈವಕ್ಕೆ ಸಂಬಂಧಪಟ್ಟಂತೆ, ಅಥವಾ ಇಲ್ಲ ನೀವು ಅಷ್ಟದಳ ಪದ್ಮವನ್ನು ಹಾಕಿ ಆ ದೈವದ ಮುಂದೆ ಯಾವುದೇ ದೈವದ ಮುಂದೆ ಹಾಕಿ ನೀವು ಪೂಜೆಯನ್ನು ಮಾಡ್ಬೋದು. ಅದೇ ರೀತಿ ಮಂಗಳ ಬಂದಾಗ ನೀವು ಈ ಆರತಿಯನ್ನು ಜಾಸ್ತಿ ಮಾಡಬೇಕು. ಈ ಕೆಲವೊಂದು ಕಡೆ ಏಕಾರತಿ, ಪಂಚಾರತಿ, ತೇರಾರತಿ ಈ ರೀತಿ ಭಾಳ ಆರತಿಗಳನ್ನು ಮಾಡ್ತಾರೆ. ಅದರಲ್ಲಿ ನೀವು ಮಾಡೋದು ಈ ನಾರ್ಮಲ್ ಆಗಿ ಒಂದು 3-5 ಆರತಿ ಮಾಡಿದಾಗ ನಿಮ್ಮಲ್ಲಿ ಮಂಗಳ ಬಂದಾನೆ ಅಥವಾ ಕುಜ ಇದ್ದಾನೆ ಅಂತ ಆದಾಗ ನೀವು 7, 10, 11 ಈ ರೀತಿ ಆರತಿಗಳನ್ನು ಮಾಡುವುದರಿಂದ ಸಹ ನಿಮಗೆ ಆ ಒಂದು ಪೂಜೆಯ ಫಲ ಮತ್ತು ಅದನ್ನು ಆ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಬರುತ್ತೆ. ಅದೇ ರೀತಿ ಮಂಗಳ ಆಯಿತು, ಶುಕ್ರ ಆಯಿತು, ಗುರು, ಬುಧ ಆಯಿತು, ಚಂದ್ರ ನಿಮಗೆ 5ನೇ ಮನೆ ಬಂದಾಗ ನೀವು ಧ್ಯಾನವನ್ನು ಮಾಡಬೇಕು. ಅಂದರೆ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಆ ದೈವಕ್ಕೆ ಸಂಬಂಧಪಟ್ಟಂಥ ಧ್ಯಾನ ಮಂತ್ರವಿದ್ದರೆ, ಅಥವಾ ಏನೂ ಇಲ್ಲ ಅಂದರೆ ಆ ಒಂದು ಮೂರ್ತಿ ಅಥವಾ ಆ ಆಕೃತಿ ಯಾವ ರೀತಿ ಇದೆ ಅದನ್ನು ನೀವು ಧ್ಯಾನವನ್ನು ಮಾಡಿ ಈ ರೀತಿಯ ಒಂದು ಈ ಆಕಾರದಲ್ಲಿರುವಂಥ ಒಂದು ದೈವವನ್ನು ನಾನು ಇವತ್ತಿನಿಂದ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ನೀವು ಅದನ್ನು ಧ್ಯಾನ ಮಾಡೋದರಿಂದ ನೀವು ಆ
ಪೂಜೆಯ ಒಂದು ಎನರ್ಜಿ ಏನಿದೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಹೊಂದ್ತೀರಿ. ಅದೇ ರೀತಿ ಸೂರ್ಯ ಬಂದಾಗ ಸಹ ನೀವು ಆರತಿಯನ್ನು ಜಾಸ್ತಿ ಮಾಡ್ಬೋದು. ಅದರ ಜೊತೆಗೆ ದೀಪವನ್ನು, ಅಂದರೆ ನಾರ್ಮಲ್ ಆಗಿ ಒಂದು ದೀಪ ಅಥವಾ 2 ದೀಪ ಹಚ್ತೀರಿ. ಸೂರ್ಯ ಇದ್ದಾಗ ಆ ದೀಪವನ್ನು ಜಾಸ್ತಿ ಮಾಡುವಂಥದ್ದು, ಈ ದೀಪಾರಾಧನೆ ಮಾಡುವಂಥದ್ದಾಗಿ, ಅಥವಾ ಈ ಅಯ್ಯಪ್ಪ ಸ್ವಾಮಿ ಇದನ್ನು ನೋಡಿರ್ಬೋದು ನೀವು, ಸುತ್ತಲೂ ಆ ಕಡೆ ಒಂದು 5 ದೀಪ, ಈ ಕಡೆ ಒಂದು 5 ದೀಪ ಹಿಂಗೆ ಹಚ್ಚಿರ್ತಾರೆ. ಆ ರೀತಿಯ ಒಂದು ದೀಪವನ್ನು, ಅಥವಾ ಈ ಚಿಕ್ಕ ಚಿಕ್ಕ ಹಣತೆ ದೀಪವನ್ನು ಸುತ್ತಲೂ ದೈವದ ಮುಂದೆ ಇಡುವಂಥದ್ದು, ಆ ರೀತಿಯನ್ನು ಮಾಡೋದ್ರಲ್ಲ ಸಹ ನಿಮಗೆ ಆ ಒಂದು ಎನರ್ಜಿ ಬಂದು ನೀವು ಆ ಪೂಜೆಯ ಒಂದು ಶಕ್ತಿಯನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಶಕ್ತಿ ಬರುತ್ತೆ ನಿಮಗೆ. ಇನ್ನು ಉಳಿದಿರುವಂಥದ್ದು ಶನಿ. ಇಲ್ಲಿ ನಾನು ರಾಹು ಮತ್ತು ಕೇತುವನ್ನು ತೊಗೊಳ್ತಾ ಇಲ್ಲ, ಅದು ನೋಟ್ಸ್ ಆಗಿರೋದ್ರಿಂದ ನಾವು ಅದನ್ನು ಹೇಳ್ತಾ ಇಲ್ಲ. ಶನಿ ಅಂದರೆ ಬಹಳ ಸಿಂಪಲ್ ಆಗಿರುವಂಥ ಗ್ರಹ. ಇಲ್ಲಿ ನೀವು ಸಿಂಪಲ್ ಆಗಿರುವಂಥ ಪೂಜೆ, ಇಲ್ಲಿ ನೀವು ಬಹಳಷ್ಟು ಅಲಂಕಾರವನ್ನು ಇಷ್ಟಪಡೋದಿಲ್ಲ, ಬಹಳಷ್ಟು ಆರ್ಭಟವನ್ನು ಇಷ್ಟಪಡೋದಿಲ್ಲ. ನೀವು ನಾರ್ಮಲ್ ಆಗಿ ನಿಮಗೇನು ಬೇಕೋ ಆ ರೀತಿಯಲ್ಲಿ ಪೂಜೆ ಮಾಡ್ತಾ ಹೋಗ್ತಿದ್ವಿ. ಆದರೆ ಶನಿ ಬಂದಾಗ ನೀವು ಅಲ್ಲಿ ಮಾಡಬೇಕಾಗಿರುವಂಥ ವಿಚಾರ ಏನಂದರೆ, ನೀವು ಕಂಪಲ್ಸರಿಯಾಗಿ ಜಪವನ್ನು ಮಾಡಬೇಕು. ಅತಿ ಹೆಚ್ಚು ಜಪವನ್ನು ನೀವು ಮಾಡಬೇಕು. ಯಾವುದೇ ದೈವದ ಒಂದು ಆರಾಧನೆ ಮಾಡುವಾಗ ಆ ದೈವಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಜಪಾರಾಧನೆಯನ್ನು ಮಾಡುವುದರಿಂದ ಶನಿ ನಿಮ್ಮ ಜಾತಕದಲ್ಲಿ 5ನೇ ಮನೆಗೆ ಸಂಬಂಧಪಟ್ಟಂತೆ ಭಾವಾಧಿಪತಿಯಲ್ಲಿದ್ದಾಗ ನಿಮಗೆ ಆ ಪೂಜೆಯ ಒಂದು ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಈಗ ಇದರಿಂದ ನಮಗೆ ಏನು ಯೂಸು ಅಂತ ಕೆಲವೊಬ್ಬರಿಗೆ ಅನಿಸ್ಬೋದು. ನಾವು ನಾರ್ಮಲ್ ಆಗಿ ಪೂಜೆ ಮಾಡ್ತಾ ಇದ್ರಿ ನೋಡಿ, ನಾವು ಪೂಜೆ ಮಾಡುವಂಥದ್ದು ಯಾಕೆ ಅಂದರೆ, ಆ ಪೂಜೆ ಮಾಡಿದಾಗ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ. ಆ ಎನರ್ಜಿ ಕ್ರಿಯೇಟ್ ಆದಾಗ ಅದೊಂದು ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ. ಆ ವೈಬ್ರೇಷನನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದಾಗ ಆ ಎನರ್ಜಿ ನಿಮ್ಮಲ್ಲಿ ಬಂದು ನಿಮ್ಮಲ್ಲಿ ಆ ದೈವತ್ವ ಬರುವಂಥದ್ದು, ಅಂದರೆ ನಿಮ್ಮಲ್ಲಿ ಆ ಒಂದು ಎನರ್ಜಿ ಸರ್ಕ್ಯುಲೇಷನ್ ಆಗುವಂಥದ್ದು. ಇದನ್ನು ನಾವು ಮೇನಾಗಿ ಮಾಡುವಂಥದ್ದು ಪೂಜೆಯಲ್ಲಿ. ಸೊ ಈ ಪೂಜೆ ನಾವು ಮಾಡುವಂಥದ್ದು ಕಾರಣವೇ ಇದಾಗಿರೋದ್ರಿಂದ, ಸೊ ನಿಮ್ಮಲ್ಲಿ ಆ ಎನರ್ಜಿ ವೈಬ್ರೇಷನ್ ಸ್ಟಾರ್ಟ್ ಆಗಬೇಕಂದಾಗ ನೀವು ಏನು ಮಾಡಬೇಕು ಅನ್ನೋದು ನಿಮ್ಮ ಜಾತಕ ತೋರಿಸ್ತದೆ. ಸೊ ಅದರ ಪ್ರಕಾರವಾಗಿ ನೀವು ಮಾಡ್ತಾ ಹೋದರೆ ಆ ಪೂಜೆಯ ಒಂದು ವೈಬ್ರೇಷನ್, ಆ್ಯಕ್ಚುಯಲ್ ಆಗಿ ಪೂಜೆಯ ಫಲ ಎಲ್ಲಿ ಬರುತ್ತೆ ಅಂದರೆ ಆ ವೈಬ್ರೇಷನ್ ನಾವು ರಿಸೀವ್ ಮಾಡಿದಾಗ, ಸೊ ಆ ವೈಬ್ರೇಷನ್ ನಾವು ರಿಸೀವ್ ಮಾಡಿಕೊಳ್ಳೋದಕ್ಕೆ ನಮಗಿದು ಸಹಾಯವಾಗುತ್ತೆ. ಸೊ ಈ ರೀತಿಯಾಗಿ ನೀವು ಅರ್ಥ ಮಾಡಿಕೊಂಡು ಪೂಜೆ ಮಾಡಿದ್ರೆ ಆ ವೈಬ್ರೇಷನ್ನ ರಿಸೀವ್ ಮಾಡಿಕೊಂಡು ಆ ಪೂಜೆಯ ಒಂದು ಫಲವನ್ನು ನೀವು ಪಡ್ಕೊಳ್ಳೋದಕ್ಕೆ ಬಹಳ ಸಹಾಯವಾಗುತ್ತೆ ಅಂತ ಹೇಳ್ತೇನೆ ನಾನು. ಸೊ ಇದಿಷ್ಟು ಪೂಜೆಯ ವಿಚಾರವಾಗಿತ್ತು. ನಿಮ್ಮ ಜಾತಕದ ಪ್ರಕಾರ ದೈವ ಆರಾಧನೆ ಯಾವ ರೀತಿ ಮಾಡ್ಬೋದು ಅಂಥೇಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಉಳಿದವರ ಪರಿಚಯದವ್ರ ಜೊತೆಗೂ ಹಂಚ್ಕೊಳ್ಳಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಕೇಳ್ಕೊತೇನೆ. ನಮಸ್ಕಾರ.